ಸರಿ. ಕುಕಿಂಗಿಗೂ ಈ ಶೆಫ್ಗೂ ಆಗ್ ಬರಲ್ಲ, ಆದ್ರೂ ಸುಮ್ನೆ ಇದು ಹಾಕೋ ನಿಂತವ್ರೆ. ನಿನ್ನೆ ಹಾಕದ ಲೋಗೋ ದೋಸೆನು ಉಯ್ಯದ್ ನೋಡ್ಕೋ. ಡಿಪ್ರೆಷನ್ ಇರ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗಾಡ ಯೂಟ್ಯೂಬ್ ಚಾನಲ್. ಮಾತೆರ್ಲಗ ಸುಸ್ವಾಗತ. ಎಂಕುಲು ಇನಿ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ಮಲ್ಪುನು. ವೆಲ್ಕಮ್ ಬ್ಯಾಕ್. ಕರೆಕ್ಟಾ? ಗೈಸ್ ಒಂದ್ ಲೈನ್ ಹೇಳ್ಕೊಟ್ಟಿದ್ರು ನಮ್ಮ ಮಾಮಿ ಅವರು. ಸೊ ಇವತ್ತು ನಾವು ಮಂಗಳೂರು ಉಡುಪಿ ಸ್ಟೈಲ್ ಚಿಕನ್ ಸುಕ್ಕ, ನೀರು ದೋಸೆ, ಕೋರಿ ರೊಟ್ಟಿ, ನಾಟಿ ಕೋಳಿ ಸಾಂಬಾರು ಎಲ್ಲ ಮಾಡಿದ್ದಾರೆ. ಇವಾಗ ಮಾತ್ರ ನಾವು ಚಿಕನ್ ಸುಕ್ಕ ಮಾಡ್ತಾ ಇದೀವಿ. ನಮ್ಮ ಮಾಮಿಯವರು ಹೇಳ್ಕೊಡ್ತಾ ಹೋಗ್ತಾರೆ. ಒಂದ್ಸಲ ಮಾಮಿ ಅನ್ನು ಅಂತಾರೆ, ಒಂದ್ಸಲ ಅತ್ತೆ ಅನ್ನು ಅಂತಾರೆ. ಓಕೆ, ಅವ್ರು ಗೈಡ್ ಮಾಡ್ತಾ ಹೋಗ್ತಾರೆ. ದ ಶೆಫ್ ನೋಡಿ ರೆಡಿಯಾಗಿ ಬಂದಿದ್ದಾರೆ. ಮಾಡ್ತಾರೆ. ಸೊ ನಾವು ಒಂಚೂರು ಹಂಗಂಗೆ ಹಿಂಗೆ ಕೈ ಅಲ್ಲಾಡಿಸ್ತೀವಿ. ನಾವ್ ಅಲ್ಲಾಡ್ಸೋದು, ನೀವು ಮಾಡ್ಬೇಕು. ಹಂಗ ಸರಿ ಆಯ್ತು. ಏನಾದ್ರು ಡೌಟ್ ಇದ್ರೆ ಇವ್ರನ್ನ ಕೇಳ್ಕೊಂತ ಹೋಗ್ತೀವಿ ಮಧ್ಯ ಮಧ್ಯ. ಸೊ ಲೆಟ್ ಸ್ಟಾರ್ಟ್. ಆಲ್ರೆಡಿ ನನಗೆ ಹೇಳ್ಕೊಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನನಗೂ ತುಂಬಾ ಆಸೆ ಇತ್ತು ನನಗೆ ಮಂಗಳೂರು ಸ್ಟೈಲ್ದು ಚಿಕನ್ ಸುಕ್ಕ ಕಲಿಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಹೇಳ್ಕೊಟ್ಟಿದ್ದಾರೆ ಆಂಟಿ. ಸೊ ಸ್ಟಾರ್ಟ್ ಮಾಡುವ. ಆಂಟಿ ಎಷ್ಟು ರುಚಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಲೆಟ್ಸ್ ಸಿ. ಸೊ ವೆಲ್ಕಮ್ ಬ್ಯಾಕ್. ಫಸ್ಟ್ ನಾವು ಗ್ಯಾಸ್ನ ಆನ್ ಮಾಡಬೇಕು. ಆಮೇಲೆ ಹಿಂಗೆ ಪಕ್ಕದಲ್ಲಿರೋ ಕೊಡಬೇಕು. ಇಟ್ಕೋತೀರಾ? ಹಾಂ. ಸೊ ಇದನ್ನ ತುಪ್ಪದಲ್ಲಿ ಹುರ್ಕೋಬೇಕಲ್ವಾ? ಓಕೆ, ಪಾತ್ರೆ ಇಟ್ಕೊಂಡಿದೀವಿ. ಈಗ ಸಾಕ? ಓಕೆ, ಒಂದ್ ಸ್ಪೂನ್ ಅಲ್ಲ, ಒಂದ್ ಸ್ಪೂನ್ ಹಾಕಿ ಅಂತ ಹೇಳ್ಬೇಕು. ಹಾಂ, ನೆಕ್ಸ್ಟ್ ಏನು ಹೇಳಿ? ಬ್ಯಾಡ್ಗೆ ಮೆಣಸಿನ್ಕಾಯಿ. ಸೊ ಇದು 20 ಮಂಗಳೂರು ಸ್ಟೈಲ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದೆ. ಇದರಲ್ಲಿ 20 ಇದೆ. ಸೊ ಅದನ್ನ ಎಷ್ಟು ಕೆಜಿಗೆ? 1.5 kg ಚಿಕನ್ನಿಗೆ. ಓಕೆ, ಎಸ್. ಇವಾಗ ಇವರು ಮಾಡ್ತಾ ಇರೋದು 1.5 kg ಚಿಕನ್ನಿಗೆ ಇಷ್ಟಿಷ್ಟು ಇಂಗ್ರೀಡಿಯೆಂಟ್ಸ್. ಎಸ್. ಸೊ ಗೈಸ್, ಇದನ್ನ ನಾವು ಜಸ್ಟ್ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ತಾ ಇದೀವಿ. ಆಲ್ರೆಡಿ ಚಿಕನ್ ಅನ್ನ ತಂದು ಅದನ್ನ ಬೇಯಿಸ್ಕೊಂಡು ಇಟ್ಟಿದ್ದೀವಿ. ಏನೇನು ಹಾಕಿ ಬೇಯಿಸ್ಕೊಂಡಿದ್ದೀವಿ ಅನ್ನೋದನ್ನ ಶೂಟ್ ಮಾಡೋಕ್ಕಾಗಿಲ್ಲ. ನಮ್ಮ ಅತ್ತೆಯವರು ಆಲ್ರೆಡಿ ಸ್ಲೋ ಇದೆ, ಆಲ್ರೆಡಿ ಮಾಡ್ಕೊಬಿಟ್ಟಿದ್ದಾರೆ ಚಿಕನ್ನ. ಇದು ನಾರ್ಮಲ್ ಚಿಕನ್ನ ಇಲ್ಲ ಅಂದ್ರೆ ನಾಟಿ ಕೋಳಿನ? ನಾಟಿ ಕೋಳಿ. ಸೊ ಇದನ್ನ ನಾಟಿ ಕೋಳಿಲೇ ಮಾಡೋದಂತೆ ಅವ್ರ ಸ್ಟೈಲಲ್ಲಿ. ಸ್ಲೋನೆ ಫುಲ್ ಸ್ಲೋ ಇದೆ. ಇದಾಗಿದೆ. ನಂತರ ಬೆಳ್ಳುಳ್ಳಿ. ಫಸ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೊಂಡಿದೀವಿ. ಅದಾದ್ಮೇಲೆ ಧನ್ಯಾ. ಬ್ಯಾಡ್ಗಿ ಮೆಣಸಿನ್ಕಾಯಿ 20 ಹಾಕೊಂಡಿದೀವಿ. 2 ಇಡಿ ಧನ್ಯಾ ಹಾಕೊಂಡಿದೀವಿ. ಅದಾದ್ಮೇಲೆ 3 ಗೆಡ್ಡೆ ಇದು ಬೆಳ್ಳುಳ್ಳಿ ಹಾಕೊಂಡು ಬಿಸಿ ಮಾಡ್ಕೊಳ್ತಾ ಇದೀವಿ. ಇದಾಗಿದೆ. ನಂತರ ಇದರಲ್ಲಿ ಮೆಣಸು, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿಣದ ಪುಡಿ ಹಾಗೂ ಹುಣಸೆಹಣ್ಣಿದೆ. ಸೊ ಇದಿಷ್ಟನ್ನ ಹಾಕಿದ್ದೀನಿ. ತಗೊಳ್ಳಿ, ಇದನ್ನ ನೀವು ಹಿಂಗೆ ಮಾಡ್ತಾ ಇರಿ, ನಾನು ಹಾಕ್ತಾ ಹೋಗ್ತೀನಿ ಮಾತಾಡ್ತಾ. ಓಕೆನಾ? ಸೊ ಚಿಕನ್ಗೆ ಯಾವ ಥರ ಬೇಯಿಸ್ಕೊಂಡಿದ್ದಾರೆ ಅಂತ ಅಂದರೆ, ಚಿಕನ್ನ ತುಪ್ಪ, ಎಣ್ಣೆ ಹಾಗೂ ಇನ್ನೇನು ಹಾಕಿದ್ದೀರಾ? ಅಷ್ಟೇನಾ? ಹಾಂ, ಚೆಚ್ಚಿ ಚಿಕನ್ನ ಬೇಯಿಸ್ಕೊಂಡಿದ್ದಾರೆ. ಸಾಸಿವೆ, ಜೀರಿಗೆ. ಇದು ಎಷ್ಟೆಷ್ಟು ತಗೊಂಡಿದ್ದೀರಾ? ಹಾಂ, ಓಕೆ. ನಂಗೆ ಇವತ್ತೇ ಗೊತ್ತಾಗಿದ್ದು ಚಿಕನ್ ಸುಕ್ಕಾಗೆ ಜೀರಿಗೆ ಹಾಕ್ತಾರೆ ಅಂತ. ಇಷ್ಟು ದಿನ ನಂಗೆ ಗೊತ್ತಿರಲಿಲ್ಲ. ಮೇನ್ ಒಂದಷ್ಟು ಏನು ಹಾಕ್ಲಿ? ಹಾಂ, ಓಕೆ. ಎಷ್ಟು ತೊಗೊಂಡಿದ್ದೀರಾ? ಇದು ಒಂದು ಇಡಿ ಅಷ್ಟು. ಬೇವಿನ ಸೊಪ್ಪು ಅಲ್ಲ, ಅದು ಕರಿಬೇವಿನ ಸೊಪ್ಪು. ಅವ್ರ ಕಡೆ ಬೇವಿನ ಸೊಪ್ಪು ಅಂತಾರೆ. ಹೌದಾ? ನಾವು ಕರಿಬೇವು. ಇದು ಒಂದು ದೊಡ್ಡ ಗೆಡ್ಡೆ ಬೇಕಾದ್ರೆ ನೀವು ಆನಿಯನ್ ಹಾಕೋಬಹುದು, ಇಲ್ಲಾಂದ್ರೆ 2 ಚಿಕ್ಕದು ಹಾಕೋಬಹುದು. ನಾವು ಮಾಡ್ತಾ ಇರೋದು 1.5 kgಗೆ. ಇದು ಹುಣಸೆಹಣ್ಣು ಹಾಕ್ಲಾ? ಹುಣಸೆಹಣ್ಣು ಹಾಕ್ಬಿಡ್ಲಾ? ಹಸಿ ಶುಂಠಿ ಮಾತ್ರ. ಇಷ್ಟು ಶುಂಠಿ ತಗೊಂಡಿದೀವಿ. ಹಾಂ, ಇದಾಗಿದ ನಂತರ ಕಾಯಿ ಸ್ವಲ್ಪ ಹಾಕ್ಲಾ? ಒಂದು ಫುಲ್ ಕಾಯಿ ತಗೊಂಡಿದೀವಿ ನಾವು. ಆಫ್ ಮಾಡ್ಲಾ? ಓಕೆ. ಇದು ಫುಲ್ ಹಾಕೋದು ಬೇಡವಾ?
ಸುಕ್ಕ ಬೆಂದ ಮೇಲೆ ಹಾಂ ಓಕೆ. ಸೊ ಇದನ್ನ ಫುಲ್ಲು ನೀವು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಪ್ರತಿಯೊಂದೂ. ಜಾಸ್ತಿ ಕಾವಿಟ್ಕೊಂಡು ಮಾಡ್ಕೋಬಾರ್ದು. ಇದು ನಮ್ದೊಂದು ಸ್ವಲ್ಪ ಸ್ಪೀಡ್ ಇದೆ ಸ್ವಲ್ಪ. ನೀವು ಮನೇಲಿ ಹೂವಲ್ಲಿ ಹೌದು ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಇದನ್ನ ಮಾಡಿ ಇಟ್ಕೊಂಡು ಪುಡಿ ನೀರ್ ಹಾಕದೆ ಪುಡಿ ಮಾಡಿ ಇಟ್ಕೋಬಹುದಂತೆ ತುಂಬಾ ದಿನ. ಎಷ್ಟು ದಿನ ಅವ್ರಿಗೂ ಇಟ್ಕೋಬಹುದು? ಬೇಕಾದಾಗ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಹಾಕ್ಲಿಲ್ಲ ಅಂದ್ರೆ 6 months 1 year ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಾಕಿಲ್ಲ ಅಂದ್ರೆ ಅಯ್ಯಯ್ಯೋ ಇದೆಲ್ಲ ಆಚೆಗೆ ಬರ್ತೈತೆ. ಚಿಕ್ಕದಾಯ್ತಾ ಬಾಣಲಿ ಅಂತ. ನಿನ್ನೆ ಎಷ್ಟೊತ್ತು ಉರಿಬೇಕು? ಗಮ್ ಅಂತ ಇದೆ. ಬನ್ರಿ ಶರವೇಂದ್ರ ತಗೊಳ್ರಿ, ನೀವು ಒಂಚೂರು ಮಾಡ್ರಿ. ಸೊ ಗೈಸ್, ಇವಾಗ ನಾವು ಚಿಕನ್ನ ಬೇಯಿಸ್ಕೊಂಡು ಇಟ್ಕೋತಾ ಇದ್ದೀವಿ. ಸೊ ಇವಾಗ ನಾಟಿ ಕೋಳಿ 1.5 kg ಶುಂಠಿ, ಬೆಳ್ಳುಳ್ಳಿ, ತುಪ್ಪ, ಎಣ್ಣೆ ಮತ್ತೆ ಇನ್ನೊಂದೇನೋ ಐಟಮು, ಇನ್ನೊಂದೇನೋ ಹೇಳಿದ್ರಿ ನೀವು. ಇದು ಹಾಕ್ಬಿಟ್ಟು ಒಂದು 2-3 ವಿಜಿಲ್ ಹೊಡ್ಸ್ಕೊಂಡು ಇಟ್ಕೊಂಡಿದೀವಿ. ಓಕೆ. ಹಂಗೆ ಟೊಮೊಟೊ ಹಾಕಿದ್ದೀರಾ ಅಲ್ವಾ ಇದಕ್ಕೆ? ಎಸ್, ಅದು ಆಪ್ಷನಲ್ಲು. ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಟೊಮೊಟೊ ದಟ್ ಈಸ್ ನಾಟ್ ಮ್ಯಾಂಡೇಟರಿ. ಇವಾಗ ಇದು ಬೆಂದಿದೆ. ಇವಾಗ ಏನ್ ಮಾಡ್ಬೇಕು? ಇದನ್ನ ತಿನ್ಬೇಕು. ಡಿಪ್ರೆಷನ್ ಅಲ್ಲ. ಓಕೆ ಓಕೆ ಓಕೆ. ಇದನ್ನ ನಿಶಾ ಅವರು ಪೌಡರ್ ಮಾಡ್ಕೊಂಡು ಚಕ್ ಅಂತ ತಗೊಂಡ್ಬರ್ತಾರೆ. ಓಕೆ ಓಕೆ, ತಿರುಗ್ತೀನಿ. ಹಾ ಬರ್ತೀನಿ. ಇಲ್ಲೊಂದ್ಸಲ ತೋರಿಸ್ಬಿಡಿ ಮೇಲ್ಗಡೆ ನೋಡಿ ಸೊ ನಾವು ಒಂದು ಸ್ವಲ್ಪ ನೀರು ಹಾಕೊಂಡು ಆಡಿಸ್ಕೊಂಡಿದೀವಿ. ನಿಮಗೆ ಗ್ರೇವಿ ತರ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡು ಆಡಿಸ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಹಂಗೇನೆ ಫೈನ್ ಏನೋ ರುಬ್ಕೋಬೇಕಾಗುತ್ತೆ. ಸೊ ಪೌಡರ್ ಮಾಡ್ಕೋಬೇಕು. ಇದನ್ನ ಇವಾಗ ಹಾಕದ ಇದಕ್ಕೆ ಹಾಕೋಣ. ಎಸ್. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ನಿಮಗೆ ಉಡುಪಿ ಮಂಗಳೂರು ಸ್ಟೈಲ್ದು ಹೇಳಿ ಗೈಸ್. ಓಕೆನಾ? ನನಗೆ ನೀರು ದೋಸೆ ಕಲಿಬೇಕು ಅಂತ ಇಷ್ಟ, ಮತ್ತು ಚಿಕನ್ ಸುಕ್ಕ 2 ಆಸೆ ಇದೆ. ಇದು ಗೊತ್ತಾಗಿದೆ. ನೆಕ್ಸ್ಟ್ ಟ್ರೈ ಮಾಡ್ತಾ ಇದ್ರೆ ಪರ್ಫೆಕ್ಟ್ ಆಗ್ತೀವಿ ಅಲ್ವಾ ನಿಶಾ ರವೀಂದ್ರ? ಏನಂತೀರಾ? ಎಸ್, ಖಂಡಿತ. ಸೊ ಇದನ್ನ ಇವಾಗ ಹಾಕ್ಬಿಟ್ಟು ಇದನ್ನ ಆಂಟಿ ಇದು ಫಾರಂ ಕೋಳಿಲು ಮಾಡ್ಬೋದಲ್ವಾ ಚಿಕನ್ ಸುಕ್ಕನ? ನೀನು ತಿಂದಿರೋ ಚಿಕನ್ ಸುಕ್ಕದಲ್ಲಿ ಎಲ್ಲಿ ತಿಂದಿರೋದು ಇಷ್ಟ ಆಗೈತೆ ಮೋಸ್ಟ್? ಯಾವ್ದು ಇಷ್ಟ ಆಗಿದೆ? ಆಂಟಿ ಮಾಡೋದು. ಆಂಟಿ ಫಸ್ಟ್ ತುಂಬಾ ಮಾಡ್ತಿದ್ರು ಚಿಕನ್ ಸುಕ್ಕ. ನಂಗೆ ಅವ್ರದಿಂದನೇ ಸ್ವಲ್ಪ ಇಷ್ಟ ಆಗಿದ್ದು ಚಿಕನ್ ಸುಕ್ಕ. ನಾನು ಅದುವರೆಗೂ ಒಂದು ಸಲಿನೂ ನಾನು ಟ್ರೈ ಮಾಡಿಲ್ಲ. ನಂಗೆ ಗೊತ್ತೂ ಇಲ್ಲ ಈ ಥರದೊಂದು ಡಿಶ್ ಇದೆ ಅಂತ. ಸೊ ಆಂಟಿಯಿಂದ ನನಗೆ ಗೊತ್ತಾಗಿದ್ದು. ಅದಾದ್ಮೇಲೆ ಆಂಟಿ ಮಾಡೋದೊಂದು ಇಷ್ಟ. ಮತ್ತೆ ಇವರು ಉಮಾ ದೊಡ್ಡ, ನಂಗೆ ಉಮಾ ದೊಡ್ಡ ಸಕ್ಕದಾಗಿ ಮಾಡ್ತಾರೆ. ಸೊ ಅವ್ರು ಮಾಡೋದು ತುಂಬ ಇಷ್ಟ ನನಗೆ. ಓಕೆ, ಅದು ಸ್ವಲ್ಪ ಬೇಯ್ಲಿ ಮಸಾಲೆ. ಆದಷ್ಟು ನೀವು ಸ್ಟಾರ್ಟಿಂಗಲ್ಲಿ ನಾವು ಪದಾರ್ಥಗಳನ್ನ ಹಾಕೊಂಡು ಹುರ್ಕೊಂಡ್ವಿ ಅಲ್ವಾ, ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ನೀಟಾಗಿ ಹುರ್ಕೋಬೇಕಾಗತ್ತೆ. ಇದು ಸ್ವಲ್ಪ ಸ್ಪೀಡ್ ಇತ್ತು, ಹಾಗಾಗಿ ಸ್ವಲ್ಪ ನಾವು ಬೇಗ ಬೇಗ ಮಾಡಿದ್ವಿ. ಸೊ ಇದಾದ್ಮೇಲೆ ಕಾಯಿ ಇದೆ ಅಲ್ಲ, ಇದು ಸ್ವಲ್ಪ ಮಿಕ್ಕಿಸ್ಕೊಂಡಿದ್ದು ಕಾಯಿ. ಇದನ್ನ ಸುಮ್ಮನೆ ಒಂದ್ಸಲ ಆಡಿಸ್ಕೊಂಡಿದ್ದು, ನೀರು ಹಾಕ್ಲೇಬಾರ್ದು. ಸೊ ಒಂದ್ಸಲ ಸುಮ್ಮನೆ ಹಿಂಗೆ ರುಬ್ಕೊಂಡು ಇಟ್ಟಿರೋದು. ಅದ್ರಲ್ಲಿ ಸ್ವಲ್ಪನ ಇದು ಪೌಡರ್ ಮಾಡ್ಕೊಳಕ್ಕೆ ಹಾಕೊಂಡಿದ್ವಿ. ಇನ್ನು ಮಿಕ್ಕಿದನ್ನೇ ಇವಾಗ ಲಾಸ್ಟಲ್ಲಿ ಹಾಕ್ಬೇಕಲ್ವಾ, ಕಾಯಿ ಲಾಸ್ಟಲ್ಲಿ ಹಾಕ್ಬೇಕು. ಸೊ ಉಪ್ಪನ್ನ ನೀವು ಚಿಕನ್ ಬೇಯಿಸ್ಕೋಬೇಕಾದ್ರೇ ಉಪ್ಪು ಹಾಕಿದ್ರು ಆಂಟಿ. ಸೊ ಇವಾಗ ಏನಾದ್ರು ಸ್ವಲ್ಪ ಟೇಸ್ಟ್ಗೆ ಇಷ್ಟು ನೋಡಿಕೊಂಡು ಸಪ್ಪೆ ಆಯಿತು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ಅಷ್ಟೇ. ಸರಿ. ಕುಕಿಂಗಿಗೂ ಈ ಶೆಫ್ಗೂ ಬರಲ್ಲ. ಆದ್ರೂ ಸುಮ್ಮನೆ ಇದು ಹಾಕೊಂಡು ನಿಂತವ್ರೆ ಈ ಶೆಫ್ಗೆ ಕುಕ್ಕೆ. ಇನ್ಮೇಲಿಂದ ಗೈಸ್ ಬೈ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಏಯ್ ಬೈಲಿ. ಈಗ ನೆಕ್ಸ್ಟ್ ಗೈಸ್ ನಾನು ಮಿಷನ್ ಜೊತೆ ಕುಕಿಂಗ್ ಬ್ಲಾಗ್ ಮಾಡ್ಲಾ ಇಲ್ಲ ಮದನ್ ಅವ್ರ ಜೊತೆ ಮಾಡ್ಲಾ? ಇಷ್ಟ ಆಗಲ್ಲ. ಮದನಣ್ಣನ ಜೊತೆ ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ರದ್ದು ರೆಸಿಪಿ ತೋರಿಸ್ತಾ ಹೋಗ್ತೀನಿ ನಾನು, ನಾನ್ ಮಾಡಲ್ಲ. ಅವ್ರು ಕಲ್ತಿರೋ ರೆಸಿಪಿನ. ಎಸ್, ನೀವೇನ್ ಕಲ್ತಿದ್ರೆ? ಓಕೆ. ನಿಖಿಲ್ ಅವ್ರ ಜೊತೆನಾ ಇಲ್ಲ ಇವಾಗ ನಮ್ಮ ಮಾಮಿಯವ್ರ ಜೊತೆ ಮುಗೀತು, ವಿನೋದ್ ಅವ್ರ ಜೊತೆ ಮುಗೀತು. ವಿನೋದ್ ಅವರು ಫುಲ್ ಸ್ಮೈಲ್ ಕೊಡ್ತಾ ಇದಾರೆ ಕೂತ್ಕೊಂಡು. ಇವಾಗ ಮಿಕ್ಕಿರೋರು ನಿಶಾ, ನಿಖಿಲ್ ಅವರು ಮತ್ತೆ ನಮ್ಮಣ್ಣ, ಇಷ್ಟು ಜನ ಇದ್ದೀವಿ. ಸೊ ಆಮೇಲೆ ಅಜ್ಜಿ. ಇಷ್ಟು 4 ಜನದಲ್ಲಿ ಯಾರು ಬೇಕು ನೆಕ್ಸ್ಟ್ ಅಂತ ಕಾಮೆಂಟ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಕುಕಿಂಗಿಗೆ, ನಮ್ಮ ಕಿಚನಿಗೆ ಮಾಡಿಸ್ತೀವಿ.
ಅವ್ರು ನಿನ್ನೆ ಹಾಕದ ಹೋಗು ದೋಸೆನು ಉಯ್ಯದ್ ನೋಡ್ಕೋ ಹೋಗು. ಅದ ಹಿಂಗ ಅನ್ನೋದು ಅಷ್ಟೇ. ಅವರಿಗೆ ಸಂಗಂತಾರೆ. ಇವಾಗ ಕಾಯಿ ಹಾಕ್ಲಾ ಇದಕ್ಕೆ? ಇನ್ನು ಬೇಯ್ಬೇಕಾದ ಚಂದ. ಓಕೆ, ಅದು ಪುಡಿ ಎಲ್ಲ ಹೀರ್ಕಬೇಕು ಚಿಕನ್, ಆಮೇಲೆ ಹಾಕೋದು. ಗಮ್ ಅಂತ ಇದೆ. ನನಗೇನೋ ಮಿಸ್ ಆಗಿದೆ ಅನಿಸ್ತಿದೆ. ಏನು ಇಲ್ಲ, ಮಾಡ್ತಾ 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 ಗೊತ್ತಾಗ್ಬಿಡುತ್ತೆ ಪದಾರ್ಥಗಳು. ಇವಾಗ ಲಾಸ್ಟಲ್ಲಿ ಫೈನಲಿ ನಾವು ಕಾಯನ್ನ ಫುಲ್ ಹಾಕ್ಬಿಡ್ಲಾ? ಓಕೆ, ಹಾಕಿದ್ದೀನಿ. ಅದನ್ನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಬೇಯಿಸ್ಕೊಂಡು ನೀಟಾಗಿ ಎಲ್ಲ ಮುಗಿಸ್ಕೊಂಡು ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ಓಕೆನಾ? ಹಾಂ, ಇವಾಗ ನಾನು ಫಾರ್ ದ ಫಸ್ಟ್ ಟೈಮ್ ನಿಶಾ ಹೇಳ್ಕೊಟ್ಟಿರೋ ಥರನೇ ಹಿಂಗೆ ಹಾಕ್ಬೇಕು. ಐ ವಿಲ್ ಟ್ರೈ. ಹೆಂಗೆ ಬರುತ್ತೆ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತೀನಿ ಗೈಸ್. ಜಾಸ್ತಿ ಅದ್ರ ಮೇಲೆ ಹಾಕ್ಬೇಡ. ಕರೆಕ್ಟಾ? ಗೈಸ್ ಇದೆ, ನೋಡೋಣ ಎತ್ತ ಕಾಯ್ತದೆ ಏನು ಅಂತ. ತವ ಚೆನ್ನಾಗಿ ಕಾಯ್ಬೇಕು, ಕಾದ್ಮೇಲೆ ಹಾಕಬೇಕು. ಸೊ ಇದನ್ನ 2 ಸೈಡು ಬೇಯಿಸ್ಕೋಬೇಕಾ ಆಂಟಿ, ಇಲ್ಲ ಒಂದೇ ಸೈಡಾ? ಒಂದೇ ಸೈಡಾ? ಓಕೆ. ಇದನ್ನ ನಿಶಾ ಅವರು ಮುಚ್ಚಾಕ್ತಾರೆ, ತೆಗಿತಾರೆ. ಈ ತರ ಡಿಸೈನ್ ಇರ್ರಿ ಬೇಯ್ಲಿ. ಸೀದೈತೈತೆ. ಇದೇನಿದು ಫಾಸ್ಟ್ ಇಷ್ಟೊಂದೈತೆ? ವಾವ್. ಹಂಗಿಡ್ಕೋ. ಅದನ್ನ ಹಿಂಗೆ ದಬಾಕ. ಎಷ್ಟು ಹಾಕು. ನೀರ್ ದೋಸೆ ಮುಗೀತು. ಇವಾಗ ನಿಶಾ ಅವ್ರು ಒಂದು ಹಾಕ್ತಾರೆ. ಹಾಕ್ರಿ. ಬಿಸಿ ಬಿಸಿ ನೀರ್ ದೋಸೆ, ಚಟ್ನಿ, ಇಲ್ಲಾಂದ್ರೆ ಈ ಚಿಕನ್ ಸುಕ್ಕ ಆ ಥರ ಕೊಟ್ಬಿಟ್ರೆ ನೀರ್ ಚಟ್ನಿ 10-20 ತಿನ್ಬಿಡ್ಬೋದು. ಹಾ, ಬರ್ಲಿ ಈಗ ಮೇನು. ನಾನೇ ಹೇಳ್ಬಿಟ್ಟಿದ್ದೀನಲ್ಲ ಅಂದ್ಲು. ನಾನೇ ಫಸ್ಟ್ ಟೈಮ್ ಆಗ್ತಿರೋದು. ಏನಿದು ಹೊಗೆ? ಹಾಕವ, ಏನಾಗಲ್ಲ. ಓಹ್ ಅವ್ವ ಅಮ್ಮ ಹಾಕ್ತಾವಳೆ ಗೈಸ್, ಪರವಾಗಿಲ್ಲ. ಕರೆಕ್ಟ್ ಪಟ ಹಾಕು. ತಗೊಳ್ಳಿ. ಅದು ಹಿಂಗ್ ಹಾಕ್ ತಕ್ಷಣ ಒಂದ್ ಪ್ಲೇಟ್ ಇಟ್ಕೊಂಡು ಹಿಂಗ್ ದಬಾಕ್ ತಕ್ಷಣ ಬರ್ಬೇಕದು. ಹೌದು, ಇವಾಗ ಒಂದ್ ಪ್ಲೇಟ್ ತಂದು ಕೊಡ್ತೀನಿ ದಬಾಕ್ಯಾ? ಇರು ಬೇಯ್ಲಿ. ಎಷ್ಟ್ ತಿಂಗ್ಳಿಗೆ ನಿಮ್ ಜನನ ಆಗಿದ್ದು? 3 ತಿಂಗಳು. ನಿಮ್ ಅಣ್ಣಂದು 6, ನಿಮ್ದು 3? ಹಾ, ನೋಡಿ ಗೈಸ್, ಇನ್ನೊಂಚೂರು ಬೇಯ್ಬೇಕಿತ್ತೇನ. ಹಾಕು, ಪರವಾಗಿಲ್ಲ. ಇನ್ನೆಲ್ಲ ಫುಲ್ ನಿಶಾನೆ ಹಾಕ್ತಾಳೆ. ಸಾಕು, ಅಲ್ಲಿರೋದ್ನ ತಿನ್ನೋಣ. ಓಕೆ ಗೈಸ್, ವಿ ವಿಲ್ ಬಿ ಬ್ಯಾಕ್ ವಿತ್ ದ ಪ್ಲೇಟ್. ಇವಾಗ ಇದನ್ನ ನಮ್ಮ ಅಣ್ಣವ್ರಿಗೆ ಕೊಡೋಣ. ಅಣ್ಣ ತಿಂತೀನಿ. ಬರೀ ನಿಶಾ, ನಿಶಾ ಮಾಡಿರೋ ದೋಸೆ. ಊಟಿಗೆ ಹೋದಾಗ ಬೆಳಗ್ಗೆಯಿಂದ ಸಣ್ಣ ಗಂಟ 3 ಟೈಮು ಬರೀ ಚಿಕನ್ ಸುಕ್ಕನೆ ತಿನ್ನಿಸ್ತಾ ಇದ್ರು. ಇಲ್ಲಿ ತಿನ್ನೋ ಭಾಗ್ಯ ಬಂದಿದೆ. ಹಂಗೆ ಟೇಸ್ಟ್ ಯಾಕೆ ಶಾಕಿಂಗ್ ಎಕ್ಸ್ಪ್ರೆಷನ್ ಇದ್ರೆ ಚೆನ್ನಾಗಿದೆ. ನಾನು ಒಬ್ಬಳೇ ಟ್ರೈ ಮಾಡ್ತೀನಿ. ಆಂಟಿ ಹೆಲ್ಪ್ ತಗೊಂಡೆ. ನಾನು ಯಾವಾಗೇನು ಬರುತ್ತೆ ಒಂದು ಸ್ವಲ್ಪ ಅಲ್ಲಿ ಒಂಚೂರು ಲಿಕ್ವಿಡ್ ಥರ ಮಾಡ್ತಾರಲ್ವಾ ಉಡುಪಿಲಿ, ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಬೈ ಸೂಪರ್. ನೆಕ್ಸ್ಟ್ ಸಿಗ್ತೀನಿ. ಯಾವುದು ವಿಡಿಯೋ ಬೇಕು ರೆಸಿಪಿ ಅಂತ ಕಮೆಂಟ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೊದಲು ಕೂಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಲವ್ ಯು ಆಲ್, ಬಾಯ್.